ಸೊ ನಾವೇನು ಮಾಡ್ತೀವಿ ಅಂದರೆ ಈ ಅಪ್ರೋಪ್ರಿಯೇಟ್ ಸೈಜ್ ನೋಡಿದ ಮೇಲೆ ಅಪ್ ಟು ಇಲ್ಲಿವರೆಗೂ ಚರ್ಮನ ತೆಗೆದು ಹಾಕ್ತೀವಿ. ಚರ್ಮನ ತೆಗೆದು ಹಾಕೋದ್ರಿಂದ ಈ ಚರ್ಮ ಅನ್ನೋದು ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ನಾವು ಮೊದಲೇ ಹೇಳಿದ್ದೀನಿ, ಈ ಚರ್ಮ ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ಈ ಚರ್ಮ ಹೀಗೆ ಬಂದು ಇಲ್ಲಿ ನಮಗೆ ಪಿನ್ಸ್ ಅನ್ನೋದು ಬೀಳುತ್ತೆ. ಈ ಪಿನ್ಸ್ ಅನ್ನೋದು ಇಲ್ಲಿ ಬೀಳೋದ್ರಿಂದ ಸಿಲಿಕಾನ್ ರಿಂಗ್ ಆಗಲಿ ಪಿನ್ಸ್ ಆಗಲಿ ಇಲ್ಲಿರುತ್ತೆ. ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ನಲ್ಲಿ ನಮಗೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯ ಮಾಡುತ್ತೆ. ಸೊ ಈ ಏರಿಯಾನಲ್ಲಿ ನಾವು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಪ್ರಾಪರಾಗಿ ಕ್ಲೀನ್ ಮಾಡಿಕೊಂಡು ಪ್ರಾಪರಾಗಿ ಎರೆಕ್ಷನ್ಸ್ ಇಲ್ದಂಗೆ ಜಾಗರೂಕತೆ ವಹಿಸಿದರೆ ಅಟ್ಲೀಸ್ಟ್ 4 to 5 ವೀಕ್ಸ್ವರೆಗೂ ಸಂಭೋಗ ಮಾಡದೆ ಎಚ್ಚರಿಕೆ ವಹಿಸಿದರೆ ಇದು ಒಂದು 8 to 10 ಡೇಸ್ನಲ್ಲಿ ನಮಗೆ ರಿಂಗ್ಸ್ ಅನ್ನೋದು ಬಿದ್ದು ಹೋಗುತ್ತೆ ಹೀಗೆ. ಆ್ಯಂಡ್ ಒನ್ಸ್ ರಿಂಗ್ ಬಿದ್ದೋಯ್ತು ಅಂದಾಗ ಚರ್ಮ ಫ್ರೀ ಆಗೋಗುತ್ತೆ. ಆ್ಯಂಡ್ ಯಾವುದೇ ಥರ ಹೊಲಿಗೆ ಕಾಣ್ದಂಗೆ ಇರುತ್ತೆ. ಆ್ಯಂಡ್ ಎನಿಮಾ ಕೂಡ ಬರಲ್ಲ. ಈ ಚರ್ಮ ಕೆಲವು ದಿನಗಳ ನಂತರ ಈ ಗ್ಲ್ಯಾನ್ಸ್ ಏನಿದೆ ಮುಂದಿನ ಭಾಗವನ್ನು ಚಿಕ್ಕದಾಗಿದ್ದಾಗ, ಅಂಗ ಚಿಕ್ಕದಾಗಿದ್ದಾಗ ಇಲ್ಲಿವರೆಗೂ ಕವರ್ ಕೂಡ ಆಗುತ್ತೆ.